ಯಾರು ನನ್ನನ್ನು ಶೆಟ್ಟಿ ಮಾಡಿದ್ಯಾರು? ಶೆಟ್ಟಿ ಮಾಡಿ ಎಂಥದ್ದು? ನನ್ನನ್ನು ಶೆಟ್ಟಿ ಮಾಡಿದ್ಯಾರು? ಶೆಟ್ಟಿ ಮಾಡಿ ಸೃಷ್ಟಿ ಮಾಡಿದ್ದು. ಅದೇ ಅದೇ ಸೃಷ್ಟಿ ಮಾಡಿದ್ಯಾರು? ಸೃಷ್ಟಿ ಅಲ್ವೋ? ಸೃಷ್ಟಿ ಯಾವುದೋ ಒಂದು ನಾನೇ ಮಾಡಿ. ನೀವು ಹೌದೌದು. ನನ್ನ ಅಚ್ಚ 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 ಅಂದ್ರೆ ಅಚ್ಚನ್ ಅಚ್ಚ ಅಲ್ಲ ಅಚ್ಚನ್ ಅಂದ್ರೆ ಎಂದೇ ಅಪ್ಪೆ ಅಪ್ಪ. ಅಪ್ಪ ನಿನಗೆ ನಾನಪ್ಪ ಆಗ್ಬೇಕು. ഇത്ര ഒരു നല്ല മോണു നിങ്ങൾക്ക് ഏടക്കിട്ടു. ಹೌದಪ್ಪ. ഇത്ര ഒരു ಭಾಗ್ಯವಂತ മോണು ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. പിന്നെ ಖಂಡಿತವಾಗಿ എന്റെ ವಿಷಯ ಇದೆ. ನೋಡಿದೆಯಾ? ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳೇ ಕಾಣ್ತಾ ಇರುವುದು. ಎಲ್ಲಾ ಬೆಣ್ಣ ಇಲ್ಲಿ ನಮ್ಮ ವಿರೋಧಿಗಳವರು ಅವರ ಸರ್ವನಾಶ ಆಗಬೇಕು. ಅದಕ್ಕಾಗಿ ನಮ್ಮ ಕರೆದದ್ದು. ಈಗ ಹೆಣ್ಣು ಮಕ್ಕಳನ್ನು ನಾಶ ಮಾಡ್ತಕ್ಕೆ ನನ್ನ ಹೌದು. ನಮ್ಮಲ್ಲಿ ಇದ್ದಾರಲ್ಲ ಒಳ್ಳೊಳ್ಳೆ ಹುಡುಗರು ಕಳಿಸಿ. ಯಾಕೆ ಅವರನ್ನ ಅಲ್ಲಿಂದ ಓಡಿಸ್ಲಿಕ್ಕೆ ಅವರಾಗ್ಲಿಕ್ಕೆ ಅವರನ್ನು ಕಳಿಸಿದ್ರೆ ಕಥೆ ಬೇರೆ ಆದಿತ್ತು. ಹೌದಾ? ಹಾಗಾಗಬಾರ್ದು. ಮತ್ತೆ ಹೆಣ್ಣು ಮಕ್ಕಳಿಗೆ ತಲೆ ಕೆಡಬೇಕು, ತಲೆಗೆ ಹುಚ್ಚು ಹಿಡಿಬೇಕು. ಹುಚ್ಚು ಹೌದೌದು. ಹುಚ್ಚು ಆ ಪಿರಾಂದಿ ಅದೇ ಪಿರಾಂದಿ ಹಾಗೆ ಅಲ್ಲ, ಹಾಗಾಗಬೇಕು. ನೀವು ಅಪ್ಪ ಅಲ್ಲ, ನೀವು ಹೇಳ್ಬೇಕು. ನೀವೆಂತ ಹೇಳ್ಬಹುದು ಮಾರ್ರೆ, ಅಪ್ಪ ಅಲ್ಲ. ಹಾಗೆ ಹುಚ್ಚು ಹಿಡಿಬೇಕು. ಅದಕ್ಕಾಗಿ ವಾಮಾಚಾರ ಮಾಡಬೇಕು. ಮಾಟ ಒಂದು ಮಾಡದೆ ನಾವು ಬಿಡ್ಲಿಕ್ಕೆ ಉಂಟ. ನಮ್ಮನ್ನು ಎಲ್ಲಿಗೆ ಆದ್ರೂ ಬರ್ಲಿಕ್ಕೆ ಬಿಡದಿದ್ರೆ ನಾವು ಮಾಟ ಮಾಡುವ. ಇನ್ನು ನಮ್ಮಲ್ಲಿ ಮಾಟ ಮಾಡದೆ ನಾವು ನೀನು ನಿಶ್ಚಯಮ ಎನ್ನುವುದನ್ನು ನಾನು ಮಾಡ್ತೇನೆ. ಮಾಟ ಅಲ್ಲ, ಮಾಟ ಎಷ್ಟುದ್ದದ್ದು ಮಾಡ್ತೇವೆ. ಎಂಥದೋ ಮಾಂಟೆ ಅದಲ್ಲ, ಮಾರಣ. ಮಾರಣ ಮಾರಣ ಅಂದರೆ ಹೆಣ್ಣು ಮಕ್ಕಳ ಸತ್ವ ಎಲ್ಲ ಹಿಂಗಿ ಹೋಗ್ಬೇಕು. ಅವರಿಗೆ ಬಲ ಇಲ್ಲ, ಬಲ ಇಲ್ಲದಂತಾಗಬೇಕು, ಮಾಡ್ಬೇಕು. ಅಷ್ಟಲ್ಲವ, ನಾನು ನಿಮ್ಮ ಮಗ ಹೌದಾ? ಎಲ್ಲಿಯೂ ಹೊರಗೆ ಹೇಳಿಕೊಂಡು ಬರಬೇಡ. ಹೊರಗೆ ಹೇಳಿದ್ರು ಎಲ್ಲದಿದ್ರು ಮಗ ನಿಮ್ಮದಲ್ಲ. ಸೃಷ್ಟಿ ನಿಮಗೆ ನೋಡಿ, ಇನ್ನು ನೋಡಿ, ನೀವು ಪ್ರಚಾರಕ್ಕೆ ಬರುದು ಇನ್ನು. ನಾನು ಮಗ ಅದಲ್ಲ, ಇನ್ನು ನಿಮಗೆ ನೋಡಿ ನಿಮ್ಮ ಅವಸ್ಥೆ. ನಾಳೆಯಿಂದ ಎಲ್ಲ ಹೋಗುವಾಗ ಕೇಳ್ತಾರೆ. ಹೌದಪ್ಪ, ನಿನ್ನಂಥ ಮಗನನ್ನು ಬರೆದ್ರೆ ಮತ್ತೆ ನಾನು ಪ್ರಚಾರಕ್ಕೆ ಬಿದ್ದೇನೆ. ಮತ್ತೆ ಇದು ನಮಗೆ ಈಗ ಮಾಟ ಮಾರಣ ಎಲ್ಲ ಮಾಡ್ಬೇಕು ಅಂತ ಆದರೆ ಕೆಲವು ಎಲ್ಲ ಪದಾರ್ಥಗಳು ಬೇಕು. ಸಾಹಿತ್ಯ ಬೇಕು. ಏನೆಲ್ಲ ಬೇಕು? ಸಾಹಿತ್ಯ ಅಂತ ಹೇಳಿದ್ರೆ ಒಂದು 555 ಕುರಿ 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 ಬೇಕಾದಷ್ಟು ಸಂಪತ್ತು. ಇಲ್ಲಿದ್ದು ಕುರಿ ಆಗುದಿಲ್ಲ, ಆ ಬದಿ ಇದ್ದಾಗಬೇಕು. ಯಾವ ಬದಿ? ಬನ್ನೂರು ಪುತ್ತೂರಿನಲ್ಲಿ ಬನ್ನೂರು ಉಂಟು, ಅದಲ್ಲ. ಆಚೆ ದೂರ. ಹೌದೌದು, ಬಯಲು ಸೀಮೆ ಬನ್ನೂರು. ಹೌದೌದು. ಹೌದು. ಯಾವ ಜಾತಿಯದ್ದು? ಅದು ಗಂಡು ಜಾತಿ. ಹೌದು, ಆಯ್ತಾ. ಆಮೇಲೆ 666 ಕೋಳಿಗಳು. ಕೋಳಿ ಅಂತ ಹೇಳಿದ್ರೆ ಗೊತ್ತುಂಟ? ಕುಕ್ಕುಟ. ಗೊತ್ತಾಯ್ತು. ಕುಕ್ಕುಟ ಗಂಡು ಆಗುದಿಲ್ಲ, ಹೆಣ್ಣು ಎಂಟೆ. ಅದು ಎಂಟೆ ಆಗ್ಬೇಕು. ಎಂಟೆ ಅಂತ ಹೇಳಿದ್ರೆ ಅದು ಮೊಟ್ಟೆ ಇಡುವ ಎಂಟೆ ಆಗ್ಬೇಕು. ಮೊಟ್ಟೆ ಇಡದ ಮತ್ತೆ ನೀವು ಮೊಟ್ಟೆ ಇಡ್ತೀಯ? ಹಾಗೆಲ್ಲ, ಮೊಟ್ಟೆ ಇಡ್ಲಿಕ್ಕೆ ಆದ ಎಂಟೆ ಆಗ್ಬೇಕು. ಮೊಟ್ಟೆ ಇಡ್ಲಿಕ್ಕೆ ಆದ ಅಂದ್ರೆ ಬಲಿ ಕೊಡ್ಲಿಕ್ಕೆ. ಆಮೇಲೆ 2 ಮಸಾಲೆ. 2 ಮಸಾಲೆ. 2 ಮೊಸಳೆ. ಆಮೇಲೆ 2 ಕೂರ್ಮ. ನೀರಿನಲ್ಲಿ ಇರ್ತದೆ. ಆಮೇಲೆ 200. ಬಹಳ ಭಾಷಾಜ್ಞಾನ ಉಂಟು. ಭಾಷೆಯ ಸಂತಾನ ಆಯ್ತಾ. ಆಮೇಲೆ ಒಂದು 222 ನುಸಿಗಳು ಬೇಕು. ನುಸಿ ಅಂತ ಹೇಳಿದ್ರೆ ಗೊತ್ತುಂಟ? ಏನು ಗೊತ್ತಿಲ್ಲ. ಸೊಳ್ಳೆ. ಅದೇ ಅರ್ಥ ಆಯ್ತು. ಅದರಲ್ಲಿ ಗಂಡು ಸೊಳ್ಳೆ ಬೇಡ, ಹೆಣ್ಣು ಸೊಳ್ಳೆಯೇ ಆಗಬೇಕು. ಈ ಸೊಳ್ಳೆಗಳಲ್ಲಿ ಗಂಡು ಹೆಣ್ಣು ಅಂತ ಅದನ್ನು ವಿಭಾಗಿಸುವುದು ಹೇಗೆ? ನೀವು ನೋಡ್ಲಿಲ್ವಾ? ಕನ್ನಡಿಯ ಎದುರು ಅರ್ಥ ಇರುವುದು ಹೆಣ್ಣು ಸೊಳ್ಳೆ. ಮತ್ತೆ ಗಂಡು ಅದರಷ್ಟಕ್ಕೆ ಹೀಗೆ ಕೂತ್ಕೊಂಡಿರ್ತದೆ. ಅದ್ಯಾಕೆ? ಅದು ಹೆಣ್ಣು ಕನ್ನಡಿ ನೋಡಿ ನಾಳೆ ಖರ್ಚಿಗೆ ಅಂತ ಸಾಯಿದು. ನಾನು ಬಹಳ ಸಂಶೋಧನೆ ಮಾಡಿದ್ದೆ. ಒಳ್ಳೆ ವಿಭಾಗದಲ್ಲಿ ಅಷ್ಟು ಸಂಶೋಧನೆ ಮಾಡಿದ್ದೆ. ಹೌದಾ? ಯೋಚಿಸಬೇಕಾದ ಅಗತ್ಯ ಇಲ್ಲ. ನಮ್ಮಲ್ಲಿ ಈ ಸಲ ಬಹಳಷ್ಟು ಜನ ಇದ್ದಾರೆ.
ಇದ್ದಾರೆ. ಹೌದಾ? ಮಲಗುವುದೇ ಎಲ್ಲ ಸೊಳ್ಳೆ ಹೊಡೆಯುದು. ಆದ್ರೆ ಒಂದು ಸಮಸ್ಯೆ ಉಂಟು ಇಲ್ಲಿ. ಹೆಣ್ಣು ಸೊಳ್ಳೆಯನ್ನು ಹಿಡಿಯುವುದೌದು, ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರದು. ಕಾಲು ಮುರಿಯದೆ ಕಾಲು ಮುರಿದ್ರೆ ಆಗುದಿಲ್ಲ, ಹೋಮಕ್ಕೆ ಹೋಮಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಾಲು ಮುರಿಯದ ಹಾಗೆ ಹಿಡಿಯುವುದು ಹೇಗೆ? ಅದು ಹೇಗೆ ಅದರ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಕಾಲು ಮುರಿಬಾರ್ದು. ಚಿಂತೆ ಇಲ್ಲ, ನಮ್ಮಲ್ಲಿ ಇದ್ದಾರಲ್ಲ ಇದ್ದಾರಲ್ಲ, ಅವರಿಗೆ ಮತ್ತೆ ಬೇರೆ ಏನು ಕೆಲಸ? ಸರಿ ಸರಿ ಆದೀತು. ಆಯ್ತು. ಆಮೇಲೆ ಆಮೇಲೆ 111 11 ಕಡಿಮೆ ಅದು. 111 ಹೌದು. ಭ್ರೂಣ 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 ಅಂತ ಹೇಳಿದ್ರೆ ಮದುವೆ ಆದ ಭ್ರೂಣ ಅಲ್ಲ, ಮತ್ತೆ ಮದುವೆ ಆಗದೆ ಆದ ಭ್ರೂಣ. ಯೋಚಿಸಬೇಕಾದ ಅಗತ್ಯ ಇಲ್ಲ, ನಮ್ಮಲ್ಲಿ ಹಲವು ಇವೆ. ಹೌದಾ? ಮತ್ತೆ ಇಲ್ಲದೆ ಎಲ್ಲಿಗೆ ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಅಂಥದ್ದೇ ಯೋಚಿಸಬೇಡ, ವ್ಯವಸ್ಥೆ ಮಾಡುವ. ಇಷ್ಟು ಮಾಡಿದ್ರಿ ಅಂತಾದ್ರೆ ಹೋಮಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಹೌದಾ? ಮತ್ತೇನು ಬೇಕು? ಪರಿಕರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಹೋಮಕ್ಕೆ ಯಾರಿಂದಲೂ ಭಂಗ ಆಗಬಾರ್ದು. ಭಂಗ ಆಗಬಾರ್ದು. ಮತ್ತೆ ಹೋಮಿಸುವುದಕ್ಕೆ ಒಂದು ಇದ್ದ ಜಾತಿ ಯಾವುದೆಲ್ಲ ಜಾತಿ ಉಂಟು, ಒಂದು ಆ ಕನ್ನಡಿ ಹಾವು ಗೊತ್ತುಂಟ? ಕನ್ನಡಿ ಹಾವು ಅದು ತೌಳವ ಭಾಷೆಯಲ್ಲಿ ಕಂದೋಡಿ ಅಂತ ಹೇಳ್ತಾರೆ. ಆಯ್ತು, ಅರ್ಥ ಆಯ್ತು. ಅದರಲ್ಲಿ ಇನ್ನೂ ಉಂಟು, ಬರೀ ಕಂದೋಡಿ ಅಲ್ಲ, ಕುರೆಕ್ ಕಂದೋಡಿ ಅಂತ ಉಂಟು. ಹೌದು, ಅದು ಸಾಧಾರಣ ನನ್ನಾಗಿ ಬಣ್ಣ, ಕುರೆಕ್ ಕಂದೋಡಿ ಅಂತ. ಅದನ್ನೆಲ್ಲ ಹಿಡಿದು ತರಬೇಕು. ಅದು ಹೋಮಿಸುವುದಕ್ಕೆ ಅದರ ಕಮಟು ನಾತ ಇಡೀ ಆ ಹೆಣ್ಣು ಮಕ್ಕಳ ಸೇನೆಗೆ ವ್ಯಾಪಿಸಬೇಕು. ನಮಗೇನು ಕಷ್ಟ ನಮಗೆ ಬರುವುದಿಲ್ಲ, ನಮಗೆ ಬೇರೆ ಇದು ಎಲ್ಲ ಹಾಕು ಲೋಭನ. ಸರಿ ಸರಿ ಸರಿ. ಅವರಿಗೆ ವಾಸನೆ ಬಂದು ತಲೆ ಎತ್ತಲಿಕ್ಕೆ ಆಗಬಾರ್ದು, ಅಷ್ಟು ವ್ಯವಸ್ಥೆ ಮಾಡಿದ್ರೆ ಹೋಮ ನಾವು ಈಗ ಪ್ರಾರಂಭಿಸುವುದು. ಎಲ್ಲ ಪರಿಕರಗಳನ್ನು ಸಿದ್ಧಪಡಿಸಿ. ಶಿಷ್ಯೋತ್ತಮ ಎಲ್ಲಿ ಬಲಿ 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 ಯಾರು ಬಲಿ? ಅದು ನಿನ್ನ ಇದಕ್ಕೆ ಹೋಮಕ್ಕೆ ನನ್ನ ಪಟ್ಟದ ಶಿಷ್ಯ, ಹೊರಗಡೆ ನನ್ನ ಗುರುಗಳು, ಇದರಲ್ಲಿ ನನ್ನ ಶಿಷ್ಯ, ಒಳ್ಳೆಯ ಶಿಷ್ಯ. ಕತ್ತಿ ಕತ್ತಿ ಹೇಗಂಟು? ಕತ್ತಿ 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 ಶಿಷ್ಯೋತ್ತಮನ್. ಅಲ್ಲಿ ಕತ್ತಿ ಅಂತ ತೋರಿಸಿದ್ದು ನಿಮಗೆ ಅಷ್ಟೇ, ಹೆದರ್ಬೇಡಿ. ಹಾಗೆಲ್ಲ ಕಡಿಯುವುದಿಲ್ಲ, ಅಷ್ಟು ಧೈರ್ಯ ನನಗೆ ಕೊಡಲಿಲ್ಲ. ಈಗ ಮೊದಲು ಇದು ಯಾವುದಕ್ಕೆ ಹೋಮ? ಯಾವುದಕ್ಕೆ? ನಾನು ಇಷ್ಟು ಹೊತ್ತು ಹೇಳಿದಂಥದ್ದು, ಮತ್ತೆ ಇಷ್ಟು ಹೊತ್ತು ಹೇಳಿದ್ದೇನು? ಅಲ್ಲ, ಹೇಳಿದ್ದು ಎಂತದ್ದು ಉದ್ದೇಶ? ಎಂತ ಮಾರಣ. ಹೌದು, ಹೆಣ್ಣು ಮಕ್ಕಳಿಗೆ ಹುಚ್ಚು ಹಿಡಿಬೇಕು. ಹುಚ್ಚು ಹಿಡಿಯುವುದ ಒಂದು ಸಂಕಲ್ಪ ಮಾಡಿ ಮತ್ತೆ ಹೋಗ್ಬಹುದು. ಆಯ್ತಾಯ್ತು ಆಯ್ತಾ? ಆಯ್ತು. ನೀನು ಅಳುವುದ್ಯಾಕೆ? ಇಲ್ಲಿ ಮಂತ್ರಾದಿ ಯಾರು? ಅದು ನೀನು. ಮಂತ್ರಾದಿ ನಾನು. ಹೌದಲ್ಲ? ಮಂತ್ರ ಗೊತ್ತಿರುವುದು ನನಗೆ ಅಲ್ವಾ? ಮತ್ತೆ ನಿಮಗೆ ಎಂತದ್ದು ಅಳುವುದು? ಅದು ಮಂತ್ರ. ಮತ್ತೆ ಒಳಗೆ ಉಂಟು, ಒಳಗಿಂದ ತರಬೇಡುವ ಅದನ್ನು, ನಾಭಿಯಿಂದ ಎಳಿಬೇಕು. ನನಗರ್ಥ ಎಳಿಯುವಾಗ ನೀವು ನೋಡ್ಲಿಲ್ಲ, ಒಂದು ಮಂತ್ರಾದಿಗಳ ಹತ್ತಿರ ಹೋಗ್ಲಿಲ್ಲ. ಅಳುವ ಹಾಗೆ ಕಾಣ್ತಾ ಇತ್ತು. ಅಳುವುದಲ್ಲ, ಅದು ಮುಖ ಎಲ್ಲ ನೋಡ್ಲಿಕ್ಕಿಲ್ಲ, ಅಲ್ಲಿ ಭಾವನೆ ಮಾತ್ರ ಮುಖ್ಯ. ನಮ್ಮದು ಭಾವನೆ ಎಲ್ಲ ನೋಡಬಾರ್ದು, ಆಯ್ತಾ? ಮಂತ್ರದ ಭಾವ ಮಾತ್ರ. ಕ್ರೋಧಿ ನಾಮ ಸಂವತ್ಸರೆ ಜಂಬೂದ್ವೀಪೆ ಮುಂತುದು ತೂಪೆ ತೆಟ್ಟೆಯಾಮಿ ಢಪ್ಪೆಯಾಮಿ ಗೋರಂಟಿ ದೇಸಾಯಿ ಈಗಲಕಾಯಿ ಗೊಂಜ ತೀರ್ಥವು ಬಂಡಾಸುರ ನಾಮಸ್ಯ. ನೀವು ಅಲ್ವಾ? ಬಂಡಾಸುರ ನಮ್ಮ ಒಡೆಯ. ಹೌದು. ಬಂಡಾಸುರ ನಾಮಸ್ಯ ಯತೆ ಶ್ರೀಶ್ಚ ಬಲಸ್ಯ ಸಂಕಲ್ಪ ಕರಿಷ್ಯೆ. ಇನ್ನು ಹೋಗ್ಬಹುದು. ಯಾಗ ಆದ ಮೇಲೆ ಕರೀತಾರೆ. ಆಯ್ತಾ? ಮುಂದುವರಿಸು. ಒಂದು ಬಲಿ ಬಲಿ ಕೊಡ್ತಾರೆ, ನಾನು ಕೊಡ್ತೇನೆ. ನೀವು ಯಾಕೆ? ಕೋಳಿ ಕೋಳಿ ಎಲ್ಲ ತಯಾರಾದ್ರೆ ಒಂದು ಎರಡು ಇರ್ಲಿ. ಹೌದು, ಹೋಗುವಾಗ ಕೊಂಡೋಗ್ಲಿಕ್ಕೆ. ಕೊಂಡು ಹೋಗುದ? ತುಂಬಾ ದಿವಸ ಆಯ್ತು ಮನೆಯಲ್ಲಿ ಪದಾರ್ಥ ಮಾಡೋದು. ಬಲಿಗೆ ಅಲ್ಲ, ಅದು ಎರಡರನ್ನ ಮನೆ ಉಳ್ದದ್ದು ಬಲಿ. ಆಯ್ತು, ವ್ಯವಸ್ಥೆ ಮಾಡ್ತೇನೆ. ಆಯ್ತು.
ಕೆಲರಿಗೆ ನಿದ್ರೆಯು, ಕೆಲರಿಗೆ ಮೂರ್ತಿಯು, ಕೆಲರಿಗೆ ಊಟಕ್ಕೆ, ಕೆಲರ ಲಕ್ಷದಿ, ಕೆಲರು ಶಾಂಡತನದು ಆಗಿ ಶಕ್ತಿಗಳು. ಶಕ್ತಿನಾರಿಯರೆಲ್ಲ ಬಜ್ಜೆರಂತೆ ವರ್ತಿಸ್ತಾ ಇದ್ದಾರೆ. ಹೀಗಾಗುವುದಕ್ಕೆ ಕಾರಣ ಎನ್ನುವುದಾಗಿ ನೋಡಿದರೆ ಒಬ್ಬ ಮಂತ್ರವಾದಿ ಮಾಟ ಮಾಡ್ತಾ ಇದ್ದಾನೆ. ಕಳಿಸಲೇಬೇಕು. ಯಾವ ಕಾರಣ ಮಗದೇವಿಯನಿಂದಕ್ಕೆ ಭಾವತಿ ನೋಡುವರೇ ಮಗದೇವಿ ಮನೆಗುಂಡರೆ. ಯುದ್ಧ ಮಾಡುವುದಕ್ಕೆ ಹೋದಂತಹ ಶಕ್ತಿ ನಾರ್ಯರೆಲ್ಲ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ. ಕೆಲವರು ರಗುತ್ತಾ ಇದ್ದಾರೆ, ಕೆಲವರು ನಿದ್ದೆ ಮಾಡುತ್ತಾ ಇದ್ದಾರೆ. ಹೀಗೆ ಎಂಬುದಾಗಿ ನೋಡಿದ್ರೆ ಒಬ್ಬ ಮಂತ್ರವಾದಿ ಮಾಟ ಮಾಡ್ತಾ ಇದ್ದಾನೆ ತಾಯಿ. ಹೌದೇ? ಕಾಮೇಶ್ವರನ ಮೊಗೆವ ಪ್ರೇಮನೇನು ಪಟ್ಟಿಸುವುದೇನು ತೊಡೆಯೊಳು ಚುಟ್ಟ ಲಕ್ಷ್ಮಿಯ ಕುಯ್ಯುವುದು ಬಿಡದಾಲಿ ಕುಯ್ಯುತ್ತ ಗಣಪತಿಗೆ ತಂಬಿದರ ಪೊಡಮನ್ನು ನನ್ನ ಸೃಷ್ಟಿಗೆ ಕಾರಣಕರ್ತಳು ನೀವೇ ಎಂಬುದಾಗಿ ಸ್ಪಷ್ಟವಾಗಿ ಅರಿತವಳಿದ್ದೇನೆ. ಅಮ್ಮ, ನಾನು ಯಾರು, ನನ್ನ ಹೆಸರೇನು, ಮುಂದಕ್ಕೆ ನನ್ನಿಂದಾಗಬೇಕಾದ ಕಾರ್ಯವೇನು, ನನ್ನ ತೊಡೆಯಲ್ಲಿರುವವಳು ಯಾರು? ಕಂದ, ಕಾಮೇಶ್ವರ ಮುಖವನ್ನು ಕಂಡದಕ್ಕಾಗ ತಟ್ಟನೆ ನೀನು ಪ್ರತ್ಯಕ್ಷನಾದಿ. ದಶಭುಜ ಗಣಪತಿ ಎನ್ನುವ ಹಾಗೆ ನಿನಗೆ ನಾಮಕರಣವನ್ನು ಮಾಡಿದ್ದೇನೆ. ಅನ್ನ, ನಿನ್ನನ್ನು ಸೃಷ್ಟಿಸುವ ಬಲವಾದಂತಹ ಕಾರಣವಿದೆ. ದುಷ್ಟರು ಮಾಟ ಮಂತ್ರವನ್ನು ಎಸಗುವುದರ ಮೂಲಕವಾಗಿ ಶಕ್ತಿನಾರಿಯರು ಕೂಡ ಹುಚ್ಚ ಸ್ತ್ರೀಯರಂತೆ ವರ್ತಿಸುತ್ತಾ ಇದ್ದಾರೆ. ಯುದ್ಧ ಮಾಡುವುದಕ್ಕೆ ಹಿಂಬೆಟ್ಟುತ್ತಾ ಇದ್ದಾರೆ. ನಿನ್ನ ಸೃಷ್ಟಿ ಅದಕ್ಕೆ ಮಗನೇ, ನೇರವಾಗಿ ರಣಕ್ಷೇತ್ರಕ್ಕೆ ತೆರಳು. ಮಂತ್ರದ ಕಲ್ಲನ್ನು ಕಿತ್ತೆಸೆದು ದುಷ್ಟರನ್ನು ವಧಿಸಿ ಬಾ. ನಿನಗೆ ಶುಭವಾಗಲಿ ಕಂದ, ಶುಭವಾಗಲಿ. ಮತ್ತೆಂತ ಮಾಡಿದ ಇವನಿಂದ ಪೆಟ್ಟು ತಿಂದು ಸಾಯಿದಕ್ಕಿಂತ